ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು KC ಗೈಡ್ ಯೂಟ್ಯೂಬ್ ಚಾನಲ್. KC ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ಆಲ್ಮೋಸ್ಟ್ ನಾವು 2 ಕ್ಲಾಸಸ್ ನೋಡಿದ್ವಿ. ಸೊ KE ಕಂಡಕ್ಟ್ ಮಾಡ್ತಿರೋ VA ಎಕ್ಸಾಮ್ಸ್ಗೆ ಮಾದರಿ ಪ್ರಶ್ನೆಗಳನ್ನು ಸಹ ನಾವು ಕಂಡಕ್ಟ್ ಮಾಡ್ತಾ ಇದೀವಿ. ಸೊ ಹಂಗೆ ಲಾಸ್ಟ್ 2 ಕ್ಲಾಸಸ್ ಅಲ್ಲಿ ಆಲ್ಮೋಸ್ಟ್ 40 ಕ್ವಶನ್ಸ್ ನಾವು ಕವರ್ ಮಾಡಿದೀವಿ. ಸೊ ಎಲ್ಲಾ ತರ ಕ್ವಶನ್ಸ್ ಇರುವುದು, ಒಂದು ಹೈ ಲೆವೆಲ್ ಕ್ವಶನ್ಸ್, ಲೋ ಲೆವೆಲ್ ಕ್ವಶನ್ಸ್, ಒಂದು ಟೈಮ್ ಕನ್ಸ್ಯೂಮ್ ಕ್ವಶನ್ಸ್ ಎಲ್ಲ ಮಾಡ್ತಾರೆ ಪ್ಯಾಟರ್ನ್. ಸೊ ಅದೇ ಪ್ಯಾಟರ್ನ್ ನಾವು ಸಹ ಫಾಲೋ ಮಾಡ್ಕೊಂಡೆ ನಾವು ಮಾದರಿ ಪ್ರಶ್ನೆ ನಾವು ಕಂಡಕ್ಟ್ ಮಾಡ್ತಾ ಇದೀವಿ, ರಿಸಾಲ್ವ್ ಮಾಡ್ತಾ ಇದೀವಿ, ಮತ್ತೆ ಕಾನ್ಸೆಪ್ಟ್ ನ ಅರ್ಥ ಮಾಡಿಸ್ತಾ ಇದೀವಿ ಕ್ವಶನ್ ಜೊತೆಗೆ. ಅದ್ರ ಜೊತೆ ಏನಾದ್ರು ಎಕ್ಸಾಮ್ಸ್ ಟ್ರಿಕ್ಸ್ ಏನಾರು ಇತ್ತು ಅಂತ ಸಹ ಇಲ್ಲೇ ನಾವು ಎಕ್ಸ್ಪ್ಲೇನ್ ಮಾಡ್ತಾ ಇದೀವಿ. ಸೊ ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಾ, ಎಷ್ಟು ನೀವು ಪ್ರಾಕ್ಟೀಸ್ ಮಾಡ್ತೀರಾ ಅಷ್ಟು ನೀವು ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ. ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಯ್ತಂದ್ರೆ ನೀವು ಎಕ್ಸಾಮ್ ಅಲ್ಲಿ ಆರಾಮಾಗಿ ಸ್ಕೋರ್ ಮಾಡೇ ಮಾಡ್ತೀರಾ. ಸೊ ಟೈಮ್ ವೇಸ್ಟ್ ಮಾಡ್ದೇನೆ ಕ್ಲಾಸಸ್ ನ ನೋಡಿದೆ. ಸೊ ಫಸ್ಟ್ ಕ್ವಶನ್, ಸೊ ಪೊಲಿಟಿ ಬೇಸ್ ಮೇಲೆ ಕೇಳಿದೆ. ಸೊ ಕ್ವಶನ್ ಒಂದ್ಸತಿ ಓದಿ ಅರ್ಥ ಮಾಡ್ಕೊಳ್ಳಿ. ಸೊ ಈ ಕ್ವಶನ್ ಅಲ್ಲಿ ಏನ್ ಕೊಟ್ಟಿದ್ದಾನೆ ಅಂತಂದ್ರೆ, ಭಾರತದ ಸಂವಿಧಾನ 73ನೇ ತಿದ್ದುಪಡಿ ಯಾವುದಕ್ಕೆ ಸಂಬಂಧಿಸಿದೆ? ದ 73rd ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಫ್ ಇಂಡಿಯಾ ಇಸ್ ರಿಲೇಟೆಡ್ ಟು ವಿಚ್ ಆಫ್ ದ ಫಾಲೋಯಿಂಗ್? ಆಪ್ಷನ್ಸ್ ಏನ್ ನೋಡೋದಾದ್ರೆ ಅರ್ಬನ್ ಲೋಕಲ್ ಬಾಡೀಸ್ ಅಂತ ಕೊಟ್ಟಿದ್ದಾನೆ, ನಗರಾಭಿವೃದ್ಧಿ ಸಂಸ್ಥೆಗಳು ಅಂತ ಕೊಟ್ಟಿದ್ದಾನೆ. ಆಪ್ಷನ್ ಬಿ ಅಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳು ಅಂತ ಕೊಟ್ಟಿದ್ದಾನೆ. ಅದೇ ತರ ಆಪ್ಷನ್ ಸಿ ಅಲ್ಲಿ ಮೂಲಭೂತ ಹಕ್ಕುಗಳು, ಫಂಡಮೆಂಟಲ್ ರೈಟ್ಸ್. ಆಪ್ಷನ್ ಡಿ ಅಲ್ಲಿ ಚುನಾವಣೆ ಆಯೋಗ, ಸೊ ಎಲೆಕ್ಷನ್ ಕಮಿಷನ್. ಸೊ ಇದಕ್ಕೆ 73rd ಅಂತ ಬಂದಾಗ ಮೇನ್ ಆಗಿ ಕಾನ್ಸಂಟ್ರೇಷನ್ ಆಗಿದೆ ಸೊ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಗೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ. ಸೊ BA ರಿಲೇಟೆಡ್ ಕೇಳ್ತಾವ ಅಂತಂದ್ರೆ, ಸೊ ಪಾಲಿಟಿದಲ್ಲಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆದಷ್ಟು ಪಂಚಾಯತ್ ರಾಜ್ಗೆ ಫೋಕಸ್ ಮಾಡ್ತಾನೆ, ಅದ್ರ ಜೊತೆ ಓವರ್ ಆಲ್ ಸಹ ಫೋಕಸ್ ಮಾಡ್ತಾನೆ. ಸೊ ಪಂಚಾಯತ್ ರಾಜ್ ರಿಲೇಟೆಡ್ ಏನಾಯ್ತು ಅಂತಂದ್ರು ಆದಷ್ಟು ಆರ್ಟಿಕಲ್ಸ್ ಇರ್ಬೋದು, ಅಮೆಂಡ್ಮೆಂಟ್ ಇರ್ಬೋದು, ಆದಷ್ಟು ಫೋಕಸ್ ಮಾಡ್ತಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ. ಸೊ ಮುಂದಿನ ಪ್ರಶ್ನೆ, ಸೊ ಆಪ್ಟಿಟ್ಯೂಡ್, ಸ್ಪೀಡ್ ಅಂಡ್ ಡಿಸ್ಟೆನ್ಸ್ ಬೇಸ್ ಮೇಲೆ. ಸೊ ಕ್ವಶನ್ ಒಂದ್ಸತಿ ಓದಿ ಅನಾಲಿಸಿಸ್ ಮಾಡಿ. ಸೊ ಕ್ವಶನ್ ಏನ್ ಕೊಟ್ಟಿದ್ದಾನೆ ಅಂತಂದ್ರೆ, ಎ ಟ್ರೈನ್ ಮೂವಿಂಗ್ ಅಟ್ 72 km/h ಟ್ರಾವೆಲ್ಸ್ ಹೌ ಮೆನಿ ಮೀಟರ್ಸ್ ಇನ್ 1 second? ಸೊ ಯಾವ್ದೋ ಒಂದು ಟ್ರೈನ್ ಚಲಿಸ್ತಾ ಇದೆ, ಎಷ್ಟು ಗಂಟೆಗೆ 72 ಕಿಲೋಮೀಟರ್ಸ್ ಚಲಿಸ್ತಾ ಇದೆ. ಸೊ ಆ ತರ ಆದ್ರೆ 1 ಸೆಕೆಂಡಿಗೆ ಎಷ್ಟು ಮೀಟರ್ ಅಲ್ಲಿ ಹೋಗುತ್ತೆ ಅಂತ ಕ್ವೆಶ್ಚನ್ ಕೇಳ್ತಾ ಇದ್ದಾರೆ. ಆಪ್ಷನ್ಸ್ ಏನಂತ ಕೊಟ್ಟಿದ್ದಾನೆ? ಆಪ್ಷನ್ ಸಿ ಅಲ್ಲಿ 18 ಮೀಟರ್ಸ್, ಆಪ್ಷನ್ ಬಿ ಅಲ್ಲಿ 20 ಮೀಟರ್ಸ್, ಆಪ್ಷನ್ ಸಿ ಅಲ್ಲಿ 22 ಮೀಟರ್ಸ್, ಆಪ್ಷನ್ ಡಿ ಅಲ್ಲಿ 24 ಮೀಟರ್ಸ್. ಸೊ ಇಲ್ಲಿ ಮೀಟರ್ಸ್ ಅಂತಂದ್ರೆ 18 ಮೀಟರ್ಸ್ ಪರ್ ಸೆಕೆಂಡಿಗೆ ಅವ್ನು ಕೇಳ್ತಾರೆ, ಪರ್ ಸೆಕೆಂಡಿಗೆ. ಸೊ ನಮಗೆ ಗೊತ್ತಿದೆ ಡೈರೆಕ್ಟ್ ಕನ್ವರ್ಷನ್. ಕಿಲೋಮೀಟರ್ ಪರ್ ಅವರ್ ಇಂದ ಮೀಟರ್ ಪರ್ ಸೆಕೆಂಡಿಗೆ ಕನ್ವರ್ಟ್ ಮಾಡ್ಬೇಕಂದ್ರೆ ಏನ್ ಮಲ್ಟಿಪ್ಲೈ ಮಾಡಬೇಕು? 5/18. ಸೊ ನಮಗೇನ್ ಗೊತ್ತಿದೆ? 72 ಕಿಲೋಮೀಟರ್ ಕೊಟ್ಟಿದ್ದಾನೆ. ಸೊ 5/18 ಅಂತಂದ್ರೆ 20. ಸೊ 20 ಮೀಟರ್ಸ್ ಪರ್ ಸೆಕೆಂಡ್ ಅಲ್ಲಿ 1 ಸೆಕೆಂಡ್ಗೆ 20 ಮೀಟರ್ಸ್ ನ ಕವರ್ ಮಾಡುತ್ತೆ. ಸೊ ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, 20 ಮೀಟರ್ಸ್. ಸೊ ಮುಂದಿನ ಪ್ರಶ್ನೆ, ಸೊ ಕ್ವಶನ್ ಓದಿ ಅನಾಲಿಸಿಸ್ ಮಾಡಿ ಜಿಯೋಗ್ರಫಿ ಬೇಸ್ ಮೇಲೆ. ಸೊ ಕ್ವಶನ್ ಏನ್ ಕೊಟ್ಟಿದ್ದಾನೆ ಅಂತಂದ್ರೆ, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಎ ಕೋಸ್ಟಲ್ ಡಿಸ್ಟ್ರಿಕ್ಟ್ ಆಫ್ ಕರ್ನಾಟಕ ಅಂತ ಹೇಳ್ತಾ ಇರೋದು. ಕೆಳಗಿನವುಗಳಲ್ಲಿ ಕರ್ನಾಟಕದ ಕರಾವಳಿ ಜಿಲ್ಲೆ ಯಾವುದು ಅಂತ ಕೊಟ್ಟಿದ್ದಾನೆ. ಸೊ ಕ್ವಶನ್ ಏನ್ ಕೇಳಿದಾನೆ ಅಂತಂದ್ರೆ, ಸೊ ಕರಾವಳಿ ಪ್ರದೇಶದಲ್ಲಿ ಇದೆ, ಯಾವ ಜಿಲ್ಲೆ ಸೇರಿಲ್ಲ ಅಂತ ಕೇಳಿದ್ದಾನೆ. ಸೊ ನಮಗೆ ಆಪ್ಷನ್ಸ್ ನೋಡೋದಾದ್ರೆ, ಆಪ್ಷನ್ ಸಿ ಅಲ್ಲಿ ಉತ್ತರ ಕನ್ನಡ ಕೊಟ್ಟಿದ್ದಾನೆ, ಆಪ್ಷನ್ ಡಿ ಅಲ್ಲಿ ಉಡುಪಿ ಕೊಟ್ಟಿದ್ದಾನೆ, ಆಪ್ಷನ್ ಸಿ ಅಲ್ಲಿ ದಕ್ಷಿಣ ಕನ್ನಡ ಕೊಟ್ಟಿದ್ದಾನೆ, ಆಪ್ಷನ್ ಡಿ ಅಲ್ಲಿ ಶಿವಮೊಗ್ಗ ಕೊಟ್ಟಿದ್ದಾನೆ. ಸೊ ನಮಗೆ ಗೊತ್ತಿದೆ, ಸೊ ಇದು ಇಂಡಿಯಾ ಮ್ಯಾಪ್ ಅಂದ್ರೆ ಇಲ್ಲಿ ಕರ್ನಾಟಕ ಪೊಸಿಷನ್ ಇರುತ್ತೆ. ಸೊ ನಮ್ಗೆ ಎಲ್ಲ ಡಿಸ್ಟಿಕ್ ಇಲ್ಲೇ ಇರುತ್ತೆ, ಬಟ್ ಶಿವಮೊಗ್ಗ ಡಿಸ್ಟಿಕ್ ಎಲ್ಲಿ ಬರುತ್ತೆ ಅಥವಾ ಈ ಡಿಸ್ಟಿಕ್ ಅಲ್ಲಿ ಬರುತ್ತೆ. ಉಡುಪಿನೂ ಇಲ್ಲೇ ಬರುತ್ತೆ, ಉತ್ತರ ಕನ್ನಡನೂ ಇಲ್ಲೇ ಬರುತ್ತೆ, ದಕ್ಷಿಣ ಕನ್ನಡನೂ ಸಹ ಇಲ್ಲೇ ಬರುತ್ತೆ. ಬಟ್ ಶಿವಮೊಗ್ಗ ಮಾತ್ರ ಒಂದ್ ಸ್ವಲ್ಪ ದೂರದಲ್ಲಿದೆ, ಅದು
ಕರಾವಳಿಗೆ ಸೇರಲ್ಲ. ಸೊ ಅದಕ್ಕೆ ಸರಿಯಾದ ಉತ್ತರ ಶಿವಮೊಗ್ಗ. ಸೊ ಮುಂದಿನ ಪ್ರಶ್ನೆ. ಸೊ ಕ್ವಶನ್ ಓದಿ ಒಂದ್ಸತಿ ಅನಾಲಿಸಿಸ್ ಮಾಡಿ. ಸೊ ಕ್ವಶನ್ ಏನ್ ಕೊಟ್ಟಿದ್ದಾನೆ ಅಂತಂದ್ರೆ, ಹೂ ರೋಟ್ ಒಂದೇ ಮಾತರಂ ಅಂತ ಡೈರೆಕ್ಟ್ ಕ್ವಶನ್ ಕೇಳಿದ್ದಾನೆ. ಒಂದೇ ಮಾತರಂ ಕೃತಿಯನ್ನು ರಚಿಸಿದ್ದವರು ಯಾರು ಅಂತ. ಆಪ್ಷನ್ ಸಿ ಅಲ್ಲಿ ರವೀಂದ್ರನಾಥ್ ಟ್ಯಾಗೂರ್, ಆಪ್ಷನ್ ಬಿ ಅಲ್ಲಿ ಬಂಕಿಂ ಚಂದ್ರ ಚಟ್ಟೋಪಾಧ್ಯಾಯ, ಆಪ್ಷನ್ ಸಿ ಅಲ್ಲಿ ಬಿಪಿನ್ ಚಂದ್ರಪಾಲ್, ಆಪ್ಷನ್ ಡಿ ಅಲ್ಲಿ ಸರೋಜಿನಿ ನಾಯ್ಡು. ಸೊ ಇದಕ್ಕೆ ಸರಿಯಾದ ಉತ್ತರ ಬಂಕಿಂ ಚಂದ್ರ ಚಟ್ಟೋಪಾಧ್ಯಾಯ. ಸೊ ಒಂದೊಂದ್ಸತಿ ಡೈರೆಕ್ಟ್ ಕ್ವಶನ್ ಕೊಡ್ತಾನೆ, ಒಂದ್ಸತಿ ಹೈ ಲೆವೆಲ್ ಸಹ ಕ್ವಶನ್ಸ್ ಕೇಳ್ತಾನೆ. ಸೊ ಎಲ್ಲದಕ್ಕೂ ಆದಷ್ಟು ಪ್ರಿಪೇರ್ ಆಗಿರಿ. ಈಸಿಯಾಗಿ ಕ್ವಶನ್ ಕೇಳ್ತಾನೆ ಅಂತ ಇಲ್ಲ. ಸೊ ಕ್ವಶನ್ ಓದಿ ಒಂದ್ಸತಿ ಅನಾಲಿಸಿಸ್ ಮಾಡಿ. ಸೊ ಕ್ವಶನ್ ಅಲ್ಲಿ ಏನ್ ಕೊಟ್ಟಿದ್ದಾನೆ ಅಂತಂದ್ರೆ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಗ್ರೀನ್ ಹೌಸ್ ಗ್ಯಾಸ್ ಅಂತ ಕೇಳ್ತಿದ್ದಾನೆ. ಹಸಿರು ಮನೆ ಅನಿಲ ಯಾವುದು ಇಲ್ಲ ಯಾವುದಲ್ಲ ಅಂತ ಕೇಳ್ತಾ ಇದ್ದಾನೆ ಆಪ್ಷನ್ಸ್ ಇದರಲ್ಲಿ. ಸೊ ನಮಗೆ ಆಪ್ಷನ್ಸ್ ಏನೇನು ಕೊಟ್ಟಿದ್ದಾನೆ, ಆಪ್ಷನ್ ಸಿ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್, ಆಪ್ಷನ್ ಬಿ ಅಲ್ಲಿ ಮೀಥೇನ್, ಆಪ್ಷನ್ ಸಿ ಅಲ್ಲಿ ನೈಟ್ರಸ್ ಆಕ್ಸೈಡ್, ಆಪ್ಷನ್ ಡಿ ಅಲ್ಲಿ ಆಕ್ಸಿಜನ್ ಆಮ್ಲಜನಕ. ಸೊ ಇದು ಡೈರೆಕ್ಟ್ ಕ್ವಶನ್. ಹಸಿರು ಮನೆ ಅಂತ ಬಂದಾಗ ಸೊ ಯಾವ್ದು ಕನ್ಸಿಡರ್ ಆಗಲ್ಲ ಅಂತಂದ್ರೆ ಆಮ್ಲಜನಕ, ಆಕ್ಸಿಜನ್. ಸೊ ಸರಿಯಾದ ಉತ್ತರ ಆಪ್ಷನ್ ಡಿ. ಸೊ ಮುಂದಿನ ಪ್ರಶ್ನೆ. ಸೊ ಕ್ವಶನ್ ಒಂದ್ಸತಿ ಓದಿ ಅನಾಲಿಸಿಸ್ ಮಾಡಿ. ಸೊ ಈ ಕ್ವಶನ್ ನೋಡೋದಾದ್ರೆ, ಎ ಫಾದರ್ಸ್ ಏಜ್ ಇಸ್ 3 times his son's age. After 10 years his age will be twice his son age. ವಾಟ್ ದಿ ಸನ್ಸ್ ಪ್ರೆಸೆಂಟ್ ಏಜ್ ಅಂತ ಕೇಳ್ತಿದ್ದಾನೆ. ಒಬ್ಬ ತಂದೆಯ ವಯಸ್ಸು ಮಗನ ವಯಸ್ಸಿನ 3 ಪಟ್ಟು 10 ವರ್ಷಗಳ ನಂತರ. ಸೊ ಇದೊಂದು ಇಂಪಾರ್ಟೆಂಟ್. ಆಫ್ಟರ್ ಅಂತ ಕೇಳ್ತಾ ಇದ್ದೇನೆ, ಅದು 2 ಪಟ್ಟು ಆಗುತ್ತದೆ. ಮಗುನ ಪ್ರಸ್ತುತ ವಯಸ್ಸು ಎಷ್ಟು ಅಂತ ಆಪ್ಷನ್ಸ್ ಏನೇನು ಕೊಟ್ಟಿದ್ದಾನೆ, ಆಪ್ಷನ್ ಸಿ ಅಲ್ಲಿ 10 ಕೊಟ್ಟಿದ್ದಾನೆ, ಆಪ್ಷನ್ ಬಿ ಅಲ್ಲಿ 12 ಅಂತ ಕೊಟ್ಟಿದ್ದಾನೆ, ಆಪ್ಷನ್ ಸಿ ಅಲ್ಲಿ 15 ಅಂತ ಕೊಟ್ಟಿದ್ದಾನೆ, ಆಪ್ಷನ್ ಡಿ ಅಲ್ಲಿ 20 ಅಂತ ಕೊಟ್ಟಿದ್ದಾನೆ. ಸೊ ಇಲ್ಲಿ ನಮ್ಗೆ ಏನೇನು ಕೊಟ್ಟಿದ್ದಾನೆ, ಫಾದರ್ಸ್ ಏಜ್ ಇಸ್ 3 times his son's ಏಜ್ ಅಂತ ಕೊಟ್ಟಿದ್ದಾನೆ. ಸೊ ಮಗನ ಏಜ್ಗಿಂತ ತಂದೆಯ ಏಜ್ ಎಷ್ಟು 3 ಪಟ್ಟು ಜಾಸ್ತಿ ಇದೆ ಅಂತ ಕೊಟ್ಟಿದ್ದಾನೆ. 10 ವರ್ಷ ನಂತರದಲ್ಲೇ ಹಿಸ್ ಏಜ್ ವಿಲ್ ಬಿ ಟ್ವೈಸ್ ಹಿಸ್ ಸನ್ಸ್ ಏಜ್ ಅಂತ ಆಗ್ತಿದೆ. ಸೊ ಇಲ್ಲಿ ನೋಡೋದಾದ್ರೆ ಸಿಂಪಲ್ ಈಕ್ವೇಶನ್ ಫಾರ್ಮುಲಾ ಇದೆ. ಸನ್ಸ್ ಮಗನ ಏಜ್ ಎಷ್ಟಿದೆ ಅಂತ ಜಸ್ಟ್ ಎಕ್ಸ್ ಅಂತ ಕನ್ಸಿಡರ್ ಮಾಡಿ. ಫಾದರ್ಸ್ ಏಜ್ ಅಂತ ಬಂದಾಗ ಎಷ್ಟು ಇಲ್ಲಿ ಕೊಟ್ಟಿದ್ದಾನ, ಒಬ್ಬ ತಂದೆ ವಯಸ್ಸಿನ ಮಗನ ವಯಸ್ಸಿನ 3 ಪಟ್ಟು ಜಾಸ್ತಿ ಇದೆ ಅಂತ 3x. ಸೊ ಈಗ ಇಲ್ಲಿ 10 ವರ್ಷ ನಂತರ. ಸೊ ಇಲ್ಲಿ 10 ವರ್ಷ ಅಂತಂದ್ರೆ +10 ಅಂತ ಸೇರಿಸ್ಕೊಳ್ಳಿ. ಏನಾಗುತ್ತೆ, ಅದು 2 ಪಟ್ಟು ಜಾಸ್ತಿ ಆಗುತ್ತೆ ಅಂತ ಕೊಟ್ಟಿದ್ದಾನೆ. ಯಾರಿಗೆ, ಮಗನ ಪ್ರಸ್ತುತ ವಯಸ್ಸಿನ ಎಷ್ಟು. ಸೊ ಈಕ್ವೇಶನ್ ಅಲ್ಲಿ ನೋಡೋದಾದ್ರೆ 3x + 10 divided by x + 10 is equal to 2:1. ಸೊ ಇದನ್ನು ಸಾಲ್ವ್ ಮಾಡೋದಾದ್ರೆ ಒಂದು ಎಕ್ಸೈಸ್ಬೇಕು 10. ಸೊ ಈಕ್ವೇಶನ್ ಅಲ್ಲಿ ನೋಡೋದಾದ್ರೆ 3x + 10 is divided by x + 10 is equal to 2:1. ಇದು 2ರಷ್ಟು ಜಾಸ್ತಿ ಇದೆ ಅಂತ ಕೇಳ್ತಾ ಇದ್ದಾರೆ 10 ವರ್ಷ ಆದ್ಮೇಲೆ. ಸೊ ಈಗ ಪ್ರಸ್ತುತ ಮಗನ ಏಜ್ ಎಷ್ಟೇ ಅಂತಂದ್ರೆ 10. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 10. ಸೊ ಮುಂದಿನ ಪ್ರಶ್ನೆ. ಸೊ ಕ್ವಶನ್ ಓದಿ ಅನಾಲಿಸಿಸ್ ಮಾಡಿ ಒಂದ್ಸತಿ. ಸೊ ಕ್ವಶನ್ ಏನ್ ಕೇಳಿದ್ದಾನೆ ಅಂತಂದ್ರೆ, ಕರ್ನಾಟಕದ ಅತಿ ಎತ್ತರ ಶಿಖರ ಯಾವುದು ಅಂತ ಕೇಳಿದ್ದಾನೆ. ವಿಚ್ ಇಸ್ ಹೈಯೆಸ್ಟ್ ಪೀಕ್ ಇನ್ ಕರ್ನಾಟಕ ಅಂತ. ಆಪ್ಷನ್ ಸಿ ಅಲ್ಲಿ
ಮುಳ್ಳಯ್ಯನಗಿರಿ, ಆಪ್ಷನ್ಸ್ ಬಿ ಅಲ್ಲಿ ಕೊಡಚಾದ್ರಿ, ಆಪ್ಷನ್ ಸಿ ಅಲ್ಲಿ ಬಾಬಾ ಬುಡಂಗಿರಿ, ಆಪ್ಷನ್ ಡಿ ಅಲ್ಲಿ ಥಂಡಿ ಎಂಡಮೋನ್ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿ ಹೋಗುತ್ತದೆ ಡೈರೆಕ್ಟ್ ಕ್ವಶನ್ಸ್. ನಮಗೆ ಗೊತ್ತಿದೆ ಕರ್ನಾಟಕದ ಅತಿ ಎತ್ತರವಾದ ಶಿಖರ ಯಾವುದು ಅಂತಂದ್ರೆ ಮುಳ್ಳಯ್ಯನಗಿರಿ. ಸೊ ಸರಿಯಾದ ಉತ್ತರ ಆಪ್ಷನ್ ಸಿ ಮುಳ್ಳಯ್ಯನಗಿರಿ. ಮುಂದಿನ ಪ್ರಶ್ನೆ. ಸೊ ಕ್ವಶನ್ ಓದಿ ಒಂದ್ಸತಿ ಅನಾಲಿಸಿಸ್ ಮಾಡಿ. ಸೊ ಕ್ವಶನ್ ಅಲ್ಲಿ ಏನ್ ಕೇಳಿದಾನೆ ಅಂತ, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಕರೆಕ್ಟ್ ಮ್ಯಾಚ್ಡ್ ಅಂತ ಕೇಳ್ತಾ ಇದ್ದಾನೆ. ಸರಿಯಾದ ಜೋಡಿ ಯಾವುದು ಅಂತ. ಸೊ ಆಪ್ಷನ್ಸ್ ನೋಡೋದಾದ್ರೆ ಕಿತ್ತೂರು ರಾಣಿ ಚೆನ್ನಮ್ಮ ಬ್ರಿಟಿಷ್ ವಿರುದ್ಧ ಹೋರಾಟ ಮಾಡಿರೋದು. ಆಪ್ಷನ್ ಬಿ ಅಲ್ಲಿ ಕೆಂಪೇಗೌಡ ಕಿತ್ತೂರು ಸಂಸ್ಥಾನ ಅಂತ ಹಾಕಿದ್ದಾರೆ. ಆಪ್ಷನ್ ಸಿ ಅಲ್ಲಿ ಸಂಗೊಳ್ಳಿ ರಾಯಣ್ಣ ವಿಜಯನಗರ ಸಾಮ್ರಾಜ್ಯ ಅಂತ ಕೊಟ್ಟಿದ್ದಾನೆ. ಆಪ್ಷನ್ಸ್ ಡಿ ಅಲ್ಲಿ ನೋಡಿದ್ರೆ ಕೃಷ್ಣದೇವರಾಯ ಮೈಸೂರು ಒಡೆಯರ್ ಅಂತ ಕೊಟ್ಟಿದ್ದಾನೆ. ಸೊ ಕೃಷ್ಣದೇವರಾಯ ಮೈಸೂರು ಒಡೆಯರ್ ಸಾಧ್ಯವಿಲ್ಲ. ಸಂಗೊಳ್ಳಿ ರಾಯಣ್ಣ ವಿಜಯನಗರಕ್ಕೆ ಸಾಮ್ರಾಜ್ಯಕ್ಕೆ ತಪ್ಪು. ಸೊ ಕೆಂಪೇಗೌಡ ಕಿತ್ತೂರು ಸಂಸ್ಥಾನಕ್ಕೂ ಸಹ ತಪ್ಪಾಗಿದೆ. ಸೊ ಕಿತ್ತೂರು ರಾಣಿ ಚೆನ್ನಮ್ಮ ಬ್ರಿಟಿಷ್ ವಿರುದ್ಧ ಹೋರಾಟ ಮಾಡಿದ್ದು. ಸೊ ಸರಿಯಾದ ಉತ್ತರ ಆಪ್ಷನ್ ಎ ಕಿತ್ತೂರು ರಾಣಿ ಚೆನ್ನಮ್ಮ ಬ್ರಿಟಿಷ್ ವಿರುದ್ಧ ಹೋರಾಟ ಮಾಡಿದ್ದು. ಸೊ ಮುಂದಿನ ಪ್ರಶ್ನೆ. ಸೊ ಕ್ವಶನ್ ಓದಿ ಒಂದ್ಸತಿ ಅನಾಲಿಸಿಸ್ ಮಾಡಿ. ಸೊ ಕ್ವಶನ್ ಅಲ್ಲಿ ಏನ್ ಕೊಟ್ಟಿದ್ದಾನೆ ಅಂತಂದ್ರೆ, ಒಂದು ಸಂಖ್ಯೆಯ 25% ಅಂತ ಕೊಟ್ಟಿದ್ದಾರೆ ಆಗಿದ್ದಾರೆ. ಆ ಸಂಖ್ಯೆ ಯಾವುದು ಅಂತ ಕೊಟ್ಟಿದೆ. 25% ಆಫ್ ದ ನಂಬರ್ ಇಸ್ 80. ವಾಟ್ ಇಸ್ ದಿ ನಂಬರ್ ಅಂತ ಕೇಳ್ತಿದ್ದಾನೆ. ಸೊ ಆಪ್ಷನ್ಸ್ ಅಲ್ಲಿ ಆಪ್ಷನ್ ಎ ಅಲ್ಲಿ 240 ಕೇಳಿದ್ದಾನೆ. ಆಪ್ಷನ್ಸ್ ಬಿ ಅಲ್ಲಿ 280 ಕೇಳಿದ್ದಾನೆ. ಆಪ್ಷನ್ ಸಿ ಅಲ್ಲಿ 320 ಕೇಳಿದ್ದಾನೆ. ಆಪ್ಷನ್ ಡಿ ಅಲ್ಲಿ 360 ಕೇಳಿದ್ದಾನೆ. ಸೊ ಇದನ್ನ ಬಿಡಿಸೋದಾದ್ರೆ, ಸೊ 25% ನಂಬರ್ ಇಸ್ 80 ಅಂತ ಕೇಳ್ತಿದ್ದಾರೆ. ಸೊ ಯಾವ್ದೇ ಒಂದು ನಂಬರ್ ಇದೆ ಎನ್ ಅಂತ ಕನ್ಸಿಡರ್ ಮಾಡಿ 25% ಈಸ್ ಈಕ್ವಲ್ ಟು 80 ಅಂತ ಕೇಳ್ತಾ ಇದ್ದಾನೆ. ಸೊ ಯಾವ್ದೋ ನಂಬರ್ಗೆ 25% ಐತೆ ಅನ್ನೋದು 80 ಅಂತ ಕೇಳ್ತಾ ಇದ್ದಾನೆ. ಸೊ ಹಾಗಾದ್ರೆ ಆ ನಂಬರ್ ಎಷ್ಟು ಅಂತ ಕೇಳ್ತಾ ಇದ್ದಾನೆ. 25% ನಾವು ಹಿಂಗೆ ಬರೀಬಹುದು, 1/4 ಅಂತ ಬರೀಬಹುದು. ಸೊ ಎನ್ ಇಸ್ ಈಕ್ವಲ್ ಟು 4 ಆ ಕಡೆ ಹೋದಾಗ 80 ಇಂಟು 4 is equal to 320. ಸೊ ಆಪ್ಷನ್ಸ್ ಏನ ಹಂಗಾರ? ಆಪ್ಷನ್ ಸಿ 320. ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಈ ತರ ಎಲ್ಲ ಡೈರೆಕ್ಟ್ ಕ್ವಶನ್ಸ್ ಕೇಳ್ತಾನೆ, ಸಿಂಪಲ್ ಇರುತ್ತೆ, ಕನ್ಫ್ಯೂಷನ್ ಮಾಡ್ಕೊಳಕ್ ಹೋಗ್ಬೇಡಿ. ಸೊ ನೀವು ಹೈ ಲೆವೆಲ್ ಕ್ವಶನ್ಸ್ ಓದ್ತಾ ಬೇಸಿಕ್ಸ್ ನೀವು ಮರ್ತು ಹೋಗ್ತೀರಾ. ಆದಷ್ಟು ಬೇಸಿಕ್ಸ್ ನ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಿ. ಸೊ ಮುಂದಿನ ಪ್ರಶ್ನೆ. ಸೊ ಕ್ವಶನ್ ಓದಿ ಅನಾಲಿಸಿಸ್ ಮಾಡಿ. ಈ ಸೈಡ್ ಆಪ್ಷನ್ಸ್ ಕೊಟ್ಟಿದ್ದಾನೆ. ಸೊ ಕ್ವಶನ್ ಅಲ್ಲಿ ಏನ್ ಕೊಟ್ಟಿದ್ದಾನೆ ಅಂತಂದ್ರೆ, ಭಾರತೀಯ ಸಂವಿಧಾನ ವಿಧಿ 21 ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳ್ತದೆ. ಸೊ ಡೈರೆಕ್ಟ್ ಕ್ವಶನ್ ಕಾನ್ಸ್ಟಿಟ್ಯೂಷನ್ ಮೇಲೆ. ಆರ್ಟಿಕಲ್ 21 ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಡೀಲ್ಸ್ ವಿತ್ ಯಾವುದಕ್ಕೆ ಅಂತ ಕೇಳ್ತಾನೆ. ಸೊ ಆಪ್ಷನ್ಸ್ ನೋಡೋದಾದ್ರೆ ರೈಟ್ ಟು ಈಕ್ವಾಲಿಟಿ ಸಮಾನತೆ ಹಕ್ಕು ಅಂತ ಕೊಟ್ಟಿದ್ದಾನೆ. ಆಪ್ಷನ್ಸ್ ಬಿ ನೋಡೋದ್ರೆ ಪ್ರೊಟೆಕ್ಷನ್ ಆಫ್ ದ ಲೈಫ್ ಅಂಡ್ ಪರ್ಸನಲ್ ಲಿಬರ್ಟಿ ಜೀವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ರಕ್ಷಣೆ ಅಂತ ಕೊಟ್ಟಿದ್ದಾನೆ. ಆಪ್ಷನ್ ಸಿ ಅಲ್ಲಿ ಫ್ರೀಡಮ್ ಆಫ್ ರಿಲಿಜನ್ ಅಂತ ಕೊಟ್ಟಿದ್ದಾನೆ, ಧಾರ್ಮಿಕ ಸ್ವಾತಂತ್ರ್ಯ ಅಂತ ಕೊಟ್ಟಿದ್ದಾನೆ. ಆಪ್ಷನ್ಸ್ ಡಿ ಅಲ್ಲಿ ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲೋಟೇಷನ್ ಅಂತ ಕೊಟ್ಟಿದ್ದಾನೆ, ಘೋಷಣೆಯ ವಿರುದ್ಧ ಹಕ್ಕು ಅಂತ ಕೊಟ್ಟಿದ್ದಾನೆ. ಸೊ ಆರ್ಟಿಕಲ್ 21 ಏನ್ ಇಂಡಿಕೇಟ್ ಮಾಡುತ್ತೆ ಈ ವಿಧಿ ಏನಂತ ಅಂತಂದ್ರೆ, ಪ್ರೊಟೆಕ್ಷನ್ ಆಫ್ ಲೈಫ್ ಅಂಡ್ ಪರ್ಸನಲ್ ಲಿಬರ್ಟಿ ಜೀವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯ ರಕ್ಷಣೆಗೆ ಇಂಡಿಕೇಟ್ ಮಾಡುತ್ತೆ. ಸೊ ಸರಿಯಾದ ಉತ್ತರ ಆಪ್ಷನ್ ಡಿ. ಆರ್ಟಿಕಲ್ 21 ಏನಿರುತ್ತೆ ಇಂಡಿಕೇಟ್ ಮಾಡುತ್ತೆ ಅಂತಂದ್ರೆ ಜೀವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯ ರಕ್ಷಣೆಗೆ ಇಂಡಿಕೇಟ್ ಮಾಡ್ತಾ ಇದೆ. ಸೊ ಮುಂದಿನ ಪ್ರಶ್ನೆ. ಸೊ ಕ್ವಶನ್ ಓದಿ ಅನಾಲಿಸಿಸ್ ಮಾಡಿ ಒಂದ್ಸತಿ. ಸೊ ಏನ್ ಕೇಳಿದಾನೆ, ಭಾರತದ ಮೊದಲ ರಾಷ್ಟ್ರಪತಿ ಯಾರು ಅಂತ ಕೇಳಿದಾನೆ. ಹೂ ವಾಸ್ ದ ಫಸ್ಟ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂತ ಕೇಳಿದಾನೆ. ಸೊ ಆಪ್ಷನ್ಸ್ ಏನೇನ್ ಕೊಟ್ಟಿದ್ದಾನೆ ಅಂದ್ರೆ, ಆಪ್ಷನ್ಸ್ ಎ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅಂತ ಕೊಟ್ಟಿದ್ದಾರೆ. ಆಪ್ಷನ್ಸ್ ಬಿ ಅಲ್ಲಿ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅಂತ ಕೊಟ್ಟಿದ್ದಾನೆ. ಆಪ್ಷನ್ ಸಿ ಅಲ್ಲಿ ಜವಾಹರ್ಲಾಲ್ ನೆಹರು ಅಂತ ಕೊಟ್ಟಿದ್ದಾನೆ. ಆಪ್ಷನ್ಸ್ ಡಿ ಅಲ್ಲಿ ಸರ್ದಾರ್ ಪಟೇಲ್ ಅಂತ ಕೊಟ್ಟಿದ್ದಾನೆ. ಸೊ ಇದೊಂದು ಡೈರೆಕ್ಟ್ ಕ್ವಶನ್ ಇದು ಸಹ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಸೊ ಮುಂದಿನ ಪ್ರಶ್ನೆ. ಸೊ ಕ್ವಶನ್ ಓದಿ ಒಂದ್ಸತಿ ಅನಾಲಿಸಿಸ್ ಮಾಡಿ.
ಸೊ ಕ್ವಶನ್ ಏನ್ ಕೊಟ್ಟಿದ್ದಾನೆ ಅಂತ ವಿಚ್ ಗ್ಯಾಸ್ ಇಸ್ ಕಾಮನ್ಲಿ ಯೂಸ್ ಇನ್ ಫುಡ್ ಪ್ಯಾಕಿಂಗ್ ಅಂತ ಕೇಳ್ತಾ ಇದ್ದಾನೆ. ಸೊ ನಾವು ನೋಡ್ಬೋದು ಫುಡ್ ಪ್ಯಾಕಿಂಗ್ ಅಂತಂದ್ರೆ ಲೇಸು ಕುರ್ಕುರೆ ಒಳಗಡೆ ಅಲ್ಲ. ಸೊ ಅದು ಕುರ್ಕುರೆ ಲೇಸು ಎಕ್ಸ್ಪೈರ್ ಆಗಬಾರ್ದು, ಸ್ಪಾಯಿಲ್ ಆಗಬಾರ್ದು ಅಂತ ಒಂದು ಗ್ಯಾಸ್ ಹಾಕಿರ್ತೆ, ಯಾವ ಗ್ಯಾಸ್ ಅಂತ ಕೇಳ್ತಾ ಇದ್ದಾನೆ. ಸೊ ಆಪ್ಷನ್ಸ್ ನೋಡಿದ್ರೆ ಆಪ್ಷನ್ ಎ ಆಕ್ಸಿಜನ್, ಆಪ್ಷನ್ ಬಿ ಅಲ್ಲಿ ನೈಟ್ರೋಜನ್, ಆಪ್ಷನ್ ಸಿ ಅಲ್ಲಿ ಕ್ಲೋರಿನ್, ಆಪ್ಷನ್ ಡಿ ಅಲ್ಲಿ ಹೈಡ್ರೋಜನ್ ಕೊಟ್ಟಿದ್ದಾನೆ. ಸೊ ಫುಡ್ ಸ್ಪಾಯಿಲ್ ಆಗಬಾರ್ದು ಅಂತಂದ್ರೆ ಉಪಯೋಗಿಸೋ ಗ್ಯಾಸ್ ಯಾವುದು ಅಂತಂದ್ರೆ ಆಪ್ಷನ್ ಬಿ ನೈಟ್ರೋಜನ್. ಸೊ ಮುಂದಿನ ಪ್ರಶ್ನೆ. ಸೊ ಕ್ವಶನ್ ಓದಿ ಅನಾಲಿಸಿಸ್ ಮಾಡಿ. ಸೊ ಇಲ್ಲಿ ಕ್ವಶನ್ ಏನ್ ಕೊಟ್ಟಿದ್ದಾನೆ ಅಂತಂದ್ರೆ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂಬ ಹೆಸರು ಯಾವ ವರ್ಷದಲ್ಲಿ ನೀಡಲಾಯಿತು ಅಂತ ಕೇಳಿದ್ದಾನೆ. ಇನ್ ವಿಚ್ ಇಯರ್ ವಾಸ್ ಮೈಸೂರು ಸ್ಟೇಟ್ ರಿನೇಮ್ಡ್ ಕರ್ನಾಟಕ ಅಂತ. ಆಪ್ಷನ್ಸ್ ನೋಡಿದ್ರೆ ಆಪ್ಷನ್ ಸಿ ಅಲ್ಲಿ 1956, ಆಪ್ಷನ್ ಬಿ ಅಲ್ಲಿ 1969, ಆಪ್ಷನ್ ಸಿ ಅಲ್ಲಿ 1973, ಆಪ್ಷನ್ ಡಿ ಅಲ್ಲಿ 1986. ಸೊ ಇದು ಸಹ ಡೈರೆಕ್ಟ್ ಕ್ವಶನ್. ಸರಿಯಾದ ಉತ್ತರ ಯಾವ್ದಂತಂದ್ರೆ 1973. 1973 ಏನು ಮೈಸೂರು ರಾಜ್ಯ ಇದ್ದದ್ದು ಏನಂತ ಕರೀತಾರೆ, ಮೈಸೂರು ಪ್ರಾಂತ್ಯ, ಮೈಸೂರು ರಾಜ್ಯನ ಕರ್ನಾಟಕ ಅಂತ ಹೆಸರು ನಾಮಕರಣ ಮಾಡಲಾಗಿದೆ. ಸೊ ಮುಂದಿನ ಪ್ರಶ್ನೆ. ಸೊ ನೆಕ್ಸ್ಟ್ ಕ್ವಶನ್ ಓದಿ ಅನಾಲಿಸಿಸ್ ಮಾಡಿ. ನಂಬರ್ ಸೀರೀಸ್ ಮೇಲೆ ಕೇಳಿದ್ದಾನೆ. ಸೊ ಕ್ವಶನ್ ಏನ್ ಕೇಳಿದಾನೆ, ಫೈಂಡ್ ದಿ ನೆಕ್ಸ್ಟ್ ನಂಬರ್ ಅಂತ ಕೇಳಿದಾನೆ. ಮುಂದಿನ ಸಂಖ್ಯೆ ಯಾವುದು ಅಂತ ಕೇಳಿದಾನೆ. ಸೊ ಕ್ವಶನ್ 6, 3, 6, 12, 24, 48. ಆಪ್ಷನ್ಸ್ ಯಾವ್ದಾದ್ರೆ ಆಪ್ಷನ್ ಸಿ ಅಲ್ಲಿ 72, ಆಪ್ಷನ್ ಬಿ ಅಲ್ಲಿ 84, ಆಪ್ಷನ್ ಸಿ ಅಲ್ಲಿ 96, ಆಪ್ಷನ್ ಡಿ ಅಲ್ಲಿ 108. ಸೊ ಈ ನಂಬರ್ ನೋಡಿದ್ರೆ ನಾವು ನೋಡ್ಬೋದು. ಸೊ ಯೂಶಲಿ ಈ ತರ ಸೀರೀಸ್ ನಂಬರ್ ಸೀರೀಸ್ ಅಲ್ಲಿ ಕೇಳೋದಾದ್ರೆ ಅವರು ಮಲ್ಟಿಪ್ಲಿಕೇಶನ್ ಇರ್ಬೋದು, ಡಿವಿಷನ್ ಇರ್ಬೋದು, ಅಡಿಷನ್ ಇರ್ಬೋದು, ಸಬ್ಟ್ರಾಕ್ಷನ್ ಇರ್ಬೋದು. ಸೊ ಇದ್ರ ಬೇಸ್ ಮೇಲೆ ಒಂದು ಕ್ವಶನ್ ಕೇಳ್ತಾನೆ. ಸೊ ಯೂಶಲಿ ಇದು ನೋಡಿದ್ರೆ ನಮ್ಗೆ ಯಾವ ಫಾರ್ಮೆಟ್ ಅಲ್ಲಿ ಸಿಗುತ್ತೆ ಅಂತಂದ್ರೆ ಮಲ್ಟಿಪ್ಲಿಕೇಶನ್, ಸೊ 3 ಇಂದ 6 ಆಗ್ಬೇಕಂತಂದ್ರೆ 2 ಗುಣಿಸ್ಬೇಕು. ಪುನಃ 6 ಇಂದ 12 ಆಗ್ಬೇಕಂದ್ರೆ ಪುನಃ 2 ಗುಣಿಸ್ಬೇಕು. 12 ರಿಂದ 12 2 24, 24 2 48, 44 48 2 96. ಸೊ ಸರಿಯಾದ ಉತ್ತರ 96. ಸೊ ಇಲ್ಲಿ ಗುಣಾಕಾರ ಮಾಡಿದರೆ ಒಂದೊಂದ್ಸತಿ ಭಾಗಾಕಾರ ಸಹ ಕೇಳ್ಬೋದು, ಇಲ್ಲ ಅಂತಂದ್ರೆ ಒಂದೊಂದ್ಸತಿ ಅಡಿಷನ್ ಸಬ್ಟ್ರಾಕ್ಷನ್ ಬೇಸ್ ಮೇಲೂ ಸಹ ಕೇಳ್ಬೋದು. ಸೊ ಮುಂದಿನ ಪ್ರಶ್ನೆ. ಸೊ ಕ್ವಶನ್ ಓದಿ ಅನಾಲಿಸಿಸ್ ಮಾಡಿ. ಇಂಡಿಯನ್ ಹಿಸ್ಟ್ರಿ ಬೇಸ್ ಮೇಲೆ ಕ್ವಶನ್ ರೈಸ್ ಆಗಿರೋದು. ಸೊ ಇಲ್ಲಿ ಕ್ವಶನ್ ನೋಡಿದ್ರೆ, ಸೊ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧ್ಯಕ್ಷರು ಯಾರು ಅಂತ ಕೇಳ್ತಾ ಇದ್ದಾರೆ. ಹೂ ವಾಸ್ ದ ಫಸ್ಟ್ ಪ್ರೆಸಿಡೆಂಟ್ ಆಫ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂತ. ಸೊ ಆಪ್ಷನ್ಸ್ ನೋಡಿದ್ರೆ ಆಪ್ಷನ್ಸ್ ಏನೇನು, ದಾದಾಬಾಯಿ ನರೋಜಿ ಅಂತ ಕೊಟ್ಟಿದ್ದಾನೆ. ಆಪ್ಷನ್ಸ್ ಬಿ ಅಲ್ಲಿ WC ಬ್ಯಾನರ್ಜಿ ಅಂತ ಕೊಟ್ಟಿದ್ದಾನೆ. ಆಪ್ಷನ್ ಸಿ ಅಲ್ಲಿ ಸುರೇಂದ್ರನಾಥ್ ಬ್ಯಾನರ್ಜಿ ಅಂತ ಕೊಟ್ಟಿದ್ದಾನೆ. ಆಪ್ಷನ್ಸ್ ಬಿ ಗೋಪಾಲ್ ಕೃಷ್ಣ ಗೋಖಲೆ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ WC ಬ್ಯಾನರ್ಜಿ. ಯಾವಾಗ ಆಗಿತ್ತು ಅಂತಂದ್ರೆ 1885. ಸೊ ಮುಂದಿನ ಪ್ರಶ್ನೆ. ಸೊ ಕ್ವಶನ್ ಓದಿ ಅನಾಲಿಸಿಸ್ ಮಾಡಿದ್ದು ಜೀವಶಾಸ್ತ್ರ ಬೇಸ್ ಮೇಲೆ ಕ್ವಶನ್ ಕೇಳಿದ್ದಾನೆ. ಸೊ ಕ್ವಶನ್ ಏನ್ ಕೇಳಿದ್ದಾನೆ ಅಂತಂದ್ರೆ ಮಾನವನ ರಕ್ತದಲ್ಲಿ ಆಮ್ಲಜನಕವನ್ನು ಮುಖ್ಯವಾಗಿ ಸಾಗಿಸುವುದು ಯಾವುದು ಅಂತ ಕೇಳಿದ್ದೇನೆ. ವಾಟ್ ಮೇನ್ಲಿ ಕ್ಯಾರೀಸ್ ದಿ ಆಕ್ಸಿಜನ್ ಇನ್ ಹ್ಯೂಮನ್ ಬ್ಲಡ್ ಅಂತ ಕೇಳ್ತಾ ಇದ್ದೇನೆ. ಸೊ ಆಪ್ಷನ್ಸ್ ನೋಡಿದ್ರೆ ಆಪ್ಷನ್ ಸಿ ಅಲ್ಲಿ ಪ್ಲಾಸ್ಮಾ, ಆಪ್ಷನ್ಸ್ ಬಿ ಅಲ್ಲಿ ಹಿಮೋಗ್ಲೋಬಿನ್, ಆಪ್ಷನ್ ಸಿ ಅಲ್ಲಿ ಪ್ಲೇಟಿಲೆಟ್ಸ್, ಆಪ್ಷನ್ ಡಿ ಅಲ್ಲಿ ಲಿಂಫೋಸೈಟ್ಸ್ ಅಂತ ಕೇಳಿದ್ದೇನೆ. ಸೊ ಇದಕ್ಕೆ ಉತ್ತರ ಯಾವ್ದು ಅಂತಂದ್ರೆ ಆಪ್ಷನ್ ಡಿ ಹಿಮೋಗ್ಲೋಬಿನ್. ಸೊ ರಕ್ತದಲ್ಲಿ ಆಕ್ಸಿಜನ್ ಕ್ಯಾರಿ ಮಾಡಿ ಯಾವ್ದು ಅಂತಂದ್ರೆ ಹಿಮೋಗ್ಲೋಬಿನ್. ಸೊ ಮುಂದಿನ ಪ್ರಶ್ನೆ. ಸೊ ಕ್ವಶನ್ ಓದಿ ಅನಾಲಿಸಿಸ್ ಮಾಡಿ. ಇದು ಮ್ಯಾಥಮೆಟಿಕ್ಸ್ ಆಪ್ಟಿಟ್ಯೂಡ್ ಸಿಂಪಲ್ ಇಂಟ್ರೆಸ್ಟ್ ಮೇಲೆ ಕೊಟ್ಟಿದ್ದಾನೆ. ಸೊ ಇಲ್ಲಿ ಕ್ವಶನ್ ಏನ್ ಕೇಳಿದ್ದಾನೆ ಅಂದ್ರೆ ಇಫ್ ಎ ಪರ್ಸನ್ ಬಾರೋಸ್
10,000 rupees at 10%. ಸಿಂಪಲ್ ಇಂಟ್ರೆಸ್ಟ್ ಸರಳ ಬಡ್ಡಿಲಿ ಅವನು ಎಷ್ಟು 10,000 ಇಸ್ಕೋತಾನೆ 10% ಆಗಿ ಫಾರ್ 2 years 2 ವರ್ಷವರೆಗೂ ಇಸ್ಕೋತಾನೆ. ವಾಟ್ ಈಸ್ ದ ಇಂಟ್ರೆಸ್ಟ್ ಅಂತ ಕೇಳ್ತಾನೆ. ಸೊ ಬಡ್ಡಿ ಎಷ್ಟು ಅಂತ ಕೇಳ್ತಾ ಇದ್ದಾನೆ. ಸೊ ಆಪ್ಷನ್ಸ್ ಏನೇನು ಕೊಟ್ಟಿದ್ದಾನೆ, ಆಪ್ಷನ್ ಸಿ ಅಲ್ಲಿ 1000, ಆಪ್ಷನ್ ಬಿ ಅಲ್ಲಿ 1500, ಆಪ್ಷನ್ ಸಿ ಅಲ್ಲಿ 2000, ಆಪ್ಷನ್ ಡಿ ಅಲ್ಲಿ 2500. ಸೊ ನಮಗೆ ಸರಳ ಬಡ್ಡಿ ಫಾರ್ಮುಲಾ ಗೊತ್ತು. ಸಿಂಪಲ್ ಇಂಟ್ರೆಸ್ಟ್ ಇಸ್ಕೊಟ್ಟು TTR / 100. ಸೊ ಇಲ್ಲಿ ಪ್ರಿನ್ಸಿಪಲ್ ಎಷ್ಟು ದುಡ್ಡು ಇಸ್ಕೊಂಡಿದ್ದಾನೆ, 10,000 ಇಸ್ಕೊಂಡಿದ್ದಾನೆ. ಎಷ್ಟು ಕಾಲಾವಧಿ, ಟೈಮ್ 2 ವರ್ಷವರೆಗೆ ಇಸ್ಕೊಂಡಿದ್ದಾನೆ. ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿದೆ, 10 ಇದೆ. ಸೊ 2,000 ಕ್ಯಾನ್ಸಲ್, 1000 × 2 2,000. ಸೊ ಬಡ್ಡಿ ಎಷ್ಟು ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ 2,000, ಆಪ್ಷನ್ ಸಿ. ಸೊ ಇದು ಡೈರೆಕ್ಟ್ ಕ್ವಶನ್. ಫಾರ್ಮುಲಾ ನೆನಪಿರಬೇಕು. ಸರಳ ಬಡ್ಡಿಗೆ PTR / 100. P ಅಂದ್ರೆ ಪ್ರಿನ್ಸಿಪಲ್, T ಅಂದ್ರೆ ಟೈಮ್, R ಅಂದ್ರೆ ರೇಟ್ ಆಫ್ ಇಂಟ್ರೆಸ್ಟ್, ಇಂಟ್ರೆಸ್ಟ್ ಎಷ್ಟಿದೆ, ಬಡ್ಡಿ ಎಷ್ಟಿದೆ ಅಂತ. ಸೊ ಮುಂದಿನ ಪ್ರಶ್ನೆ. ಸೊ ಕ್ವಶನ್ ಓದಿ ಅನಾಲಿಸಿಸ್ ಮಾಡಿ. ಸೊ ಕ್ವಶನ್ ಏನ್ ಕೇಳಿದಾನೆ ಅಂತಂದ್ರೆ, ದ ಭೂಮಿ ಪ್ರಾಜೆಕ್ಟ್ ಇಸ್ ಮೇನ್ಲಿ ರಿಲೇಟೆಡ್ ಟು ಅಂತ. ಸರ್ ಇದು ಆಗಿದೆ. ಸೊ ಭೂಮಿ ಯೋಜನೆ ಮುಖ್ಯವಾಗಿ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳ್ತಾ ಇದ್ದೇನೆ. ಆಪ್ಷನ್ಸ್ ಎಲ್ಲಿ ಹೆಲ್ತ್, ಆರೋಗ್ಯ, ಆಪ್ಷನ್ಸ್ ಬಿ ಅಲ್ಲಿ ಭೂ ದಾಖಲೆಗಳು, ಆಪ್ಷನ್ಸ್ ಎಲ್ಲಿ ಶಿಕ್ಷಣ, ಎಜುಕೇಶನ್, ಆಪ್ಷನ್ಸ್ ಡಿ ಕೊಟ್ಟಾದಾಗ ಪೊಲೀಸ್ ಸೇವೆ ಅಂತ ಕೊಟ್ಟಿದ್ದಾನೆ, ಪೊಲೀಸ್ ಸರ್ವಿಸಸ್. ಸೊ ಇದು ಯಾವ್ದಕ್ಕೆ ರಿಲೇಟೆಡ್ ಆಗಿರುತ್ತೆ ಅಂತಂದ್ರೆ ಭೂ ದಾಖಲೆಗೆ ರಿಲೇಟೆಡ್ ಆಗಿರುತ್ತೆ. ಅದು ಭೂಮಿ ಯೋಜನೆ ಅಂತ ಅನ್ನೋದು, ಭೂಮಿ ಯೋಜನೆ ಅನ್ನೋದು. ಸೊ ಸರಿಯಾದ ಉತ್ತರ ಯಾವ್ದಂತಂದ್ರೆ ಆಪ್ಷನ್ಸ್ ಡಿ, ಭೂ ದಾಖಲೆಗಳು. ಸೊ ಮುಂದಿನ ಪ್ರಶ್ನೆ. ಸೊ ಕ್ವಶನ್ ಓದಿ ಅನಾಲಿಸಿಸ್ ಮಾಡಿ. ಇದು ಭೌತಶಾಸ್ತ್ರ ಮೇಲೆ ಕೇಳಿದ್ದಾನೆ. ಸೊ ಕ್ವಶನ್ ಏನ್ ಕೊಟ್ಟಿದ್ದಾನೆ ಅಂತಂದ್ರೆ, ನ್ಯೂಟನ್ಸ್ ಮೂರನೇ ನಿಯಮದ ಉದಾಹರಣೆ ಯಾವುದು ಅಂತ ಕೇಳಿದ್ದಾನೆ. ವಿಚ್ ಈಸ್ ಅನ್ ಎಕ್ಸಾಂಪಲ್ ಆಫ್ ದಿ ನ್ಯೂಟನ್ಸ್ ಥರ್ಡ್ ಲಾ ಅಂತ ಕೊಟ್ಟಿದ್ದಾನೆ. ಆಪ್ಷನ್ ಸಿ ಅಲ್ಲಿ ಮೋಷನ್ ಆಫ್ ದಿ ರಾಕೆಟ್ ಚಲನೆ, ಆಪ್ಷನ್ ಬಿ ಅಲ್ಲಿ ನೀರು ಕುದಿಯುವುದು, ಬಾಯ್ಲಿಂಗ್ ಆಫ್ ವಾಟರ್, ಆಪ್ಷನ್ ಸಿ ಅಲ್ಲಿ ಕಬ್ಬಿಣದ ವಿಸ್ತರಣೆ, ಎಕ್ಸ್ಪೆನ್ಷನ್ ಆಫ್ ಐರನ್ ಅಂತ ಕೊಟ್ಟಿದ್ದಾನೆ, ಆಪ್ಷನ್ಸ್ ಡಿ ಅಲ್ಲಿ ನೀರಿನ ಆವಿ ಆಗುವಿಕೆ ಅಂತ ಕೊಟ್ಟಿದ್ದಾನೆ, ಎವಾಪರೈಸೇಷನ್ ಅಂತ ಕೊಟ್ಟಿದ್ದಾನೆ. ಸೊ ನಮಗೆ ಕ್ಲಾಸಸ್ ನಾನು ಕಂಡಕ್ಟ್ ಮಾಡಿದಾಗ ನಾನು ಹೇಳಿದ್ದೀನಿ ನ್ಯೂಟನ್ಸ್ ಥರ್ಡ್ ಲಾ ಮೇಲೆ ಎಕ್ಸಾಂಪಲ್ಗಳು, ರಿಯಲ್ ಟೈಮ್ ಎಕ್ಸಾಂಪಲ್ಗಳ ಮೇಲೆ ಹೇಳಿದೆ. ಸೊ ನ್ಯೂಟನ್ಸ್ ಥರ್ಡ್ ಲಾ ಏನ್ ಹೇಳುತ್ತೆ ಅಂತಂದ್ರೆ, ಎವ್ರಿ ಆಕ್ಷನ್ ದರ್ ಇಸ್ ಈಕ್ವಲ್ ಅಂಡ್ ಆಪೋಸಿಟ್ ರಿಯಾಕ್ಷನ್ ಅಂತ ಇರುತ್ತೆ. ಸೊ ನಾವು ಈ ಕಡೆಯಿಂದ ಏನೋ ಫೋರ್ಸ್ ಕೊಡ್ತಾ ಇದೀವಿ ಅಂತಂದ್ರೆ ಒಂದು ವಸ್ತು ಮೇಲೆ, ಒಂದು ಆಬ್ಜೆಕ್ಟ್ ಮೇಲೆ, ಅದೇ ಆ ವಸ್ತು ಏನ್ ಮಾಡುತ್ತೆ, ಪುನಃ ಆಪೋಸಿಟ್ ಆಗಿ ಫೋರ್ಸ್ ನ ಕೊಡ್ತಾ ಇರುತ್ತೆ ನಮಗೆ. ಸೊ ಅದೇ ತರ ಇದಕ್ಕೆ ಎಕ್ಸಾಂಪಲ್ ತುಂಬಾ ಇದೆ. ಸೊ ಅಲ್ಲಿ ಆಪ್ಷನ್ಸ್ ಅಲ್ಲಿ ನೋಡಿದರೆ ಸರಿಯಾದ ಉತ್ತರ ಯಾವ್ದಂತಂದ್ರೆ ಆಪ್ಷನ್ಸ್ ಎ, ರಾಕೆಟ್ ಚಲನೆ, ಮೋಷನ್ ಆಫ್ ದಿ ಥರ್ಡ್ ಅಂತ ಹೇಳ್ತೀವಿ. ಸೊ ಮುಂದಿನ ಪ್ರಶ್ನೆ. ಸೊ ಕ್ವಶನ್ ಓದಿ ಅನಾಲಿಸಿಸ್ ಮಾಡಿ. ಇದು ಪಾಲಿಟಿ ಬೇಸ್ ಮೇಲೆ ಕೇಳಿದ್ದಾನೆ, ಫಂಡಮೆಂಟಲ್ ರೈಟ್ಸ್. ಸೊ ಕ್ವಶನ್ ಏನ್ ಕೇಳಿದಾನೆ ಅಂತಂದ್ರೆ, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅ ಫಂಡಮೆಂಟಲ್ ರೈಟ್ ಅಂತ ಕೇಳಿದ್ದಾನೆ. ಇದು ಯಾವುದು ಮೂಲಭೂತ ಹಕ್ಕು ಅಂತ ಕೇಳ್ತಾ ಇದ್ದಾನೆ ಆಪ್ಷನ್ಸ್ ಅಲ್ಲಿ. ಸೊ ಆಪ್ಷನ್ಸ್ ನೋಡೋದಾದ್ರೆ ಆಪ್ಷನ್ಸ್ ಎ ರೈಟ್ ಈಕ್ವಾಲಿಟಿ, ಸಮಾನತೆ ಹಕ್ಕು ಅಂತ ಕೇಳಿದ್ದಾನೆ. ಆಪ್ಷನ್ಸ್ ಬಿ ಅಲ್ಲಿ ಕೆಲಸದ ಹಕ್ಕು ಅಂತ ಹೇಳಿದಾನೆ, ರೈಟ್ ಟು ವರ್ಕ್ ಅಂತ ಕೇಳಿದ್ದಾನೆ. ಆಪ್ಷನ್ ಸಿ ಅಲ್ಲಿ ರೈಟ್ ಟು ರೆಸ್ಟ್ ಅಂತ ಕೇಳಿದ್ದಾನೆ, ವಿಶ್ರಾಂತಿ ಹಕ್ಕು ಅಂತ. ಆಪ್ಷನ್ಸ್ ಡಿ ನೋಡಿದೆ ರೈಟ್ ಟು ಪ್ರಾಪರ್ಟಿ ಅಂತ ಕೇಳಿದ್ದಾನೆ, ಆಸ್ತಿಯ ಹಕ್ಕು ಅಂತ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವ್ದಂತಂದ್ರೆ ಫಂಡಮೆಂಟಲ್ ರೈಟ್ಸ್ ಅಂತ ಬಂದಾಗ ನಮ್ಗೆ ಏನಿರುತ್ತೆ, ಸಮಾನತೆ ಹಕ್ಕು ಇಸ್ ಇಂಪಾರ್ಟೆಂಟ್. ಆಪ್ಷನ್ ಎ ರೈಟ್ ಟು ಈಕ್ವಾಲಿಟಿ. ಸ್ಟೂಡೆಂಟ್ಸ್ ನೋಡಿದ್ರಲ್ಲ ಆಲ್ಮೋಸ್ಟ್ 20 ಕ್ವಶನ್ಸ್ ನಾವು ಬಿಡಿಸಿದೀವಿ. ಅದನ್ನ ಕಾನ್ಸೆಪ್ಟ್ ಮೇಲೆ ಒಂದ್ ಸ್ವಲ್ಪ ಅರ್ಥ ಮಾಡ್ಕೋತೀವಿ. ಸೊ ಎಲ್ಲಾ ಸಬ್ಜೆಕ್ಟ್ ಮೇಲೂ ಸಹ ಸಫರ್ ಆಯ್ತದೆ ಕ್ವಶನ್ಸ್. ಸೊ ಒಂದೊಂದು ಕ್ಲಾಸ್ ಅಲ್ಲಿ ಒಂದ್ ಸ್ವಲ್ಪ ಹೈ ಲೆವೆಲ್ ಇರುತ್ತೆ, ಒಂದೊಂದ್ ಸ್ವಲ್ಪ ಡೈರೆಕ್ಟ್ ಕ್ವಶನ್ಸ್ ಸಹ ರೈಸ್ ಮಾಡಿರ್ತೀನಿ. ಸೊ ಈ ತರ ಮಾದರಿ ಪ್ರಶ್ನೆಗಳು.
ಸೊ ಇನ್ನು ಮುಂದಿನ ವಿಡಿಯೋದಲ್ಲಿ ಹಲವಾರು ಕ್ವಶನ್ಸ್ ಬಗೆಹರಿಸೋದ, ಸಾಲ್ವ್ ಮಾಡೋದ, ಸೊ ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಂಡು ಹೋಗೋದ. ಸೊ ಮೇನ್ ಥಿಂಗ್ ನಿಮ್ಗೆ ಕಾನ್ಸೆಪ್ಟ್ ಅರ್ಥ ಆಗಬೇಕು, ಫಾರ್ಮುಲಾ ಗೊತ್ತಿರಬೇಕು, ಮತ್ತೆ ಪ್ರಾಕ್ಟೀಸ್ ಮಾಡಿರ್ಬೇಕು. ಎಷ್ಟು ಪ್ರಾಕ್ಟೀಸ್ ಮಾಡ್ತಾರೆ ಅಷ್ಟು ನಿಮ್ಗೆ ಯೂಸ್ಫುಲ್ ಆಗುತ್ತೆ ಎಕ್ಸಾಮ್ ಹಾಲ್ ಅಲ್ಲಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗಿದೆ, ಅಲ್ಲಿವರೆಗೂ ಬಾಯ್.